ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಈಗ ನೀವು ನೋಡಬಹುದು ಯೂಟ್ಯೂಬ್ನಲ್ಲಿ ಇತ್ತೀಚೆಗೆ ಅಪ್ಡೇಟ್ ಮೇಲೆ ಅಪ್ಡೇಟ್ ಬರ್ತಾ ಇದೆ. ಈಗಿನ ದಿನದಲ್ಲಿ 2024ದಲ್ಲಿ ಅಪ್ಡೇಟ್ ಮೇಲೆ ಅಪ್ಡೇಟ್ ಹೊಸ ನ್ಯೂ ಫೀಚರ್ ಮೇಲೆ ಫೀಚರ್ಸ್ ಬರ್ತಾ ಇದೆ. ಆದರೆ ಬಟ್ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ತುಂಬ ಖುಷಿ ಪಡುವಂಥ ವಿಷಯ ಏನಪ್ಪ ಅಂದ್ರೆ ಯೂಟ್ಯೂಬ್ನಲ್ಲಿ ಒಂದು ಹೊಸ ನ್ಯೂ ಅಪ್ಡೇಟ್ ಅಪ್ಕಮಿಂಗ್ ಅಪ್ಡೇಟ್ ಬರ್ತದೆ. ಈ ಒಂದು ಅಪ್ಡೇಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಗೆಲ್ಲರೂ ಕೂಡ ಗೊತ್ತಿದ್ದಾರೆ. ನಿಮ್ಮ ಒಂದು ಮುಖದಲ್ಲಿ ಖುಷಿ ಬರುತ್ತೆ, ಸ್ಮೈಲ್ ಬರುತ್ತೆ. ಯಾಕಪ್ಪ ಅಂದರೆ ನಮ್ಮ ಎಲ್ಲರ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಒಂದೇ ಪ್ರಾಬ್ಲಮ್ ಆಗಿತ್ತು. ಏನಪ್ಪ, ನಾವು ನಮ್ಮ ಒಂದು ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ನಮ್ಮೊಂದು ವಿಡಿಯೋಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಬರ್ತಿತ್ತು. ಇದರಿಂದ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಭಯ ಆಗ್ತಿತ್ತು. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರೋದ್ರಿಂದ ಆ ಒಂದು ವಿಡಿಯೋ ಡಿಲೀಟ್ ಆಗ್ತಿತ್ತು. ಅದರ ಜೊತೆಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ 90 ಡೇಸಲ್ಲೇ 3 ಸ್ಟ್ರೈಕ್ ಬಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಟರ್ಮಿನೇಟ್ ಆಗ್ತಿತ್ತು. ಆದ್ರೆ ಬಟ್ ಈಗ ಹೊಸ ನ್ಯೂ ಅಪ್ಡೇಟ್ ಏನಪ್ಪ ಅಪ್ಡೇಟ್ ಅಂದ್ರೆ ಅಪ್ಕಮಿಂಗ್ ಅಪ್ಡೇಟು. ಇನ್ನು ಮುಂದೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕೇ ಬರಲ್ಲ. ಆ ರೀತಿ ಒಂದು ಬೆಂಕಿ ಅಪ್ಡೇಟು ಅದು ಅಪ್ಕಮಿಂಗ್ ಅಪ್ಡೇಟ್ ಇದೆ, ಟೆಸ್ಟಿಂಗ್ ನಡೀತಿದೆ. ಅದು ಏನು ಅಪ್ಡೇಟ್ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಈ ಒಂದು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಮತ್ತೊಮ್ಮೆ ತಾನೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡ್ಕೋಬಿಟ್ಟಿದೆ. ಇವತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಹೇಳ್ತೀನಿ, ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಟನ್ ಅಂತ ಕ್ಲಿಕ್ ಮಾಡಿ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾ ಇರಿ ಅಂತ ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ತುಂಬ ಖುಷಿ ಪಡೋ ವಿಷಯನೇ. ಯಾಕಪ್ಪ ಅಂದ್ರೆ ಈ ಒಂದು ಅಪ್ಡೇಟು ಅಪ್ಕಮಿಂಗ್ ಅಪ್ಡೇಟ್ ಈಗ ಟೆಸ್ಟಿಂಗ್ ನಡೀತಾ ಇದೆ. ಕೆಲವೊಂದಷ್ಟು ಯೂಟ್ಯೂಬರ್ಸ್ ಏನು ಮಾಡ್ತಾ ಇದ್ದಾರೆ ನೋಡೋಣ. ಟೆಸ್ಟಿಂಗ್ ಅದೆಲ್ಲ ಡನ್ ಆದ ತಕ್ಷಣ ಅಪ್ಡೇಟ್ ಬರುತ್ತೆ. ಏನಪ್ಪ ಅಪ್ಡೇಟ್ ಅಂದರೆ ಈಗ ಆ್ಯಕ್ಚುಲಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಏನಾದರೂ ನಮ್ಮೊಂದು ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದರೆ ಯೂಟ್ಯೂಬ್ ಪಾಲಿಸಿ ಏನಾದರೂ ನಾವು ಮಿಸ್ಟೇಕ್ ಇನ್ನೊಬ್ಬರು ವಿಡಿಯೋ ಏನಾದರೂ ಬ್ರ್ಯಾಂಡ್ದೊಂದು ವಿಡಿಯೋ ಯೂಸ್ ಮಾಡಿದರೆ ನಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್ ಅಂತ ಒಂದು ಸ್ಟ್ರೈಕ್ ಬರ್ತಿತ್ತು. ಅಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂತ ಒಂದು ಬರ್ತಿತ್ತು. ಆ ಒಂದು ಸ್ಟ್ರೈಕ್ ಬರೋದ್ರೆ ಏನಾಗ್ತಿತ್ತು, ಆ ಒಂದು ಮೇನ್ ಇಂಪಾರ್ಟೆಂಟ್ ಆ ಒಂದು ಯೂಟ್ಯೂಬ್ದವರು ಡಿಲೀಟ್ ಮಾಡಿಬಿಡ್ತಾ ಇದ್ರು. ಆ ಒಂದು ಯೂಟ್ಯೂಬ್ ಸ್ಟ್ರೈಕ್ ಬಂದ ತಕ್ಷಣ ಆ ಒಂದು ವಿಡಿಯೋ ಡಿಲೀಟ್ ಅಂದರೆ ಟರ್ಮಿನೇಟ್ ಮಾಡಿಬಿಡ್ತಾ ಇದ್ರು, ಆ ಒಂದು ವಿಡಿಯೋ ಡಿಲೀಟ್ ಮಾಡಿಬಿಡ್ತಾ ಇದ್ರು. ಆದರೆ ಬಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಆ ಒಂದು ವಿಡಿಯೋ ಡಿಲೀಟ್ ಆಗ್ತಿತ್ತು ಮತ್ತು ಅದ್ರ ಜೊತೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸ್ಟ್ರೈಕ್ ಅನ್ನೋದು ಆ್ಯಕ್ಟಿವ್ ಆಗಿರ್ತಿತ್ತು. ಆದರೆ ಬಟ್ ಸಡನ್ನಾಗಿ ಒಂದು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂದರೆ ನಾನು ನಿಮಗೆ ಮೊದಲನೇ ಮುಟ್ಟು ಸೈಡ್ಗೆ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ, ಇಲ್ಲಾಂದ್ರೆ ಆರ್ಟಿಕಲ್ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಬೋದು. ಜಸ್ಟ್ ಒಂದು ಆರ್ಟಿಕಲ್ ಇದೆ ನೋಡ್ಕೊಳ್ಬೋದು. ಏನಪ್ಪ ಆರ್ಟಿಕಲ್ ಅಂದರೆ ಸೆಪ್ಟೆಂಬರ್ 19, 2024 ಈ ಒಂದು ಆರ್ಟಿಕಲ್ ಬಂದಿದೆ ನೋಡ್ಕೊಳ್ಬೋದು. ಟೆಸ್ಟಿಂಗ್ ಫಿಕ್ಸಬಲ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಈ ರೀತಿ ಬಂದಿದೆ. ಮತ್ತು ಅದ್ರ ಜೊತೆ ಕೆಲವು ವೈಲೆನ್ಸ್ ಅಂತ ಕೊಡಿದ್ರೆ ವೇರಿ ಟೆಸ್ಟಿಂಗ್ ಎ ನ್ಯೂ ಫ್ಯೂಚರ್ ದ ವರ್ಲ್ಡ್ ಆಲ್ ಕ್ರಿಯೇಟರ್ಸ್ to edit some of the content if you has been age restricted or removed to your sign community guidelines violation ಅಂತ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಅಲ್ಲಿ ನೋಡ್ಕೊಳ್ಬೋದು, if the performance partner of the video is area addressed the age restriction will be removed over the video will be ಫೀಡ್ಬ್ಯಾಕ್ ಆನ್ ಯೂಟ್ಯೂಬ್ ಅಂತ ಈ ರೀತಿ ಒಂದು ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು. ಅದೇನಪ್ಪ ಅಂದ್ರೆ ನನಗೆ ಮೇನ್ ಇಂಪಾರ್ಟೆಂಟ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ. ಈಗ ನಮ್ಮ ಒಂದು ವಿಡಿಯೋಗೆ ಏನಾದರೂ ಒಂದು ಸ್ಟ್ರೈಕ್ ಬಂದರೆ ಯಾವುದೇ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ನಾವು ಏನಾದರೂ ನಮ್ಮೊಂದು ವಿಡಿಯೋದಲ್ಲಿ ಏನಾದರೂ ಮಿಸ್ ಆಗಿ ಏನಾದರೂ ನಾವು ಪಾಲಿಸಿ ವೈಲೇಟ್ ಮಾಡಿದ್ರೆ ಇನ್ನೊಬ್ಬರ ಕಂಪ್ನಿದು ಏನಾದರೂ ವಿಡಿಯೋ ಯೂಸ್ ಮಾಡಿದ್ರೆ ನಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಬರ್ತಿತ್ತು. ಆದರೆ ಬಟ್ ಈಗ ಸಡನ್ ಒಂದು ಹೊಸ ನೀವು ಅಪ್ಕಮಿಂಗ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಏನಪ್ಪ ಅಪ್ಡೇಟ್ ಅಂದರೆ ಆ ಸ್ಟ್ರೈಕ್ ಬರೋದ್ರೆ ನಮಗೆ ಏನಾಗ್ತಿತ್ತು, ಆ ಒಂದು ವಿಡಿಯೋ ನಮ್ಮೊಂದು ವಿಡಿಯೋ ಡಿಲೀಟ್ ಆಗ್ತಿತ್ತು. ಅಂದರೆ ಆ ಒಂದು ಡಿಲೀಟ್ ಆಗ್ತಿತ್ತು ಮತ್ತು ಅದ್ರ ಜೊತೆಗೆ ಆ ಒಂದು ಸ್ಟ್ರೈಕು ನಮ್ಮೊಂದು ಯೂಟ್ಯೂಬ್ ಚಾನಲ್ ಆಕ್ಟಿವ್ ಆಗಿರ್ತಿತ್ತು. ಅಂದ್ರೆ ಆ ಚಾನಲ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅದು ಆಕ್ಟಿವ್ ಆಗಿರ್ತಿತ್ತು. ಆದ್ರೆ ಬಟ್ ಇನ್ನು ಮುಂದೆ ಯೂಟ್ಯೂಬ್ದವ್ರು ಒಂದು ಹೊಸ ನ್ಯೂ ಆಪ್ಷನ್ ತರ್ತಾ ಇದ್ದಾರೆ. ಏನಪ್ಪ ಆಪ್ಷನ್ ಅದು ಒಂದು ಟೆಸ್ಟಿಂಗ್ ನಡೀತಿದೆ. ಏನಪ್ಪ ಅಂದ್ರೆ ಇನ್ನು ಮುಂದೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ವಿಡಿಯೋ ನಾವು ಅಪ್ಲೋಡ್ ಮಾಡ್ತಾ ಇದ್ರೆ ಆ ಒಂದು ವಿಡಿಯೋ ಏನಾದರೂ ಸ್ಟ್ರೈಕ್ ಬರ್ತಾ ಇದೆ ಅಂದ್ರೆ ಆ ಒಂದು ವಿಡಿಯೋ ಸ್ಟ್ರೈಕ್ ನಾವು ಏನಾದರೂ ಪಾಲಿಸಿ ಅಂದ್ರೆ ಎಕ್ಸಾಂಪಲ್ ಬಂದ್ಬಿಟ್ಟು ಈಗ ನಾನೊಂದು 10 ನಿಮಿಷ ವಿಡಿಯೋ ಮಾಡ್ತೇನೆ. 10 ನಿಮಿಷ ವಿಡಿಯೋದಲ್ಲಿ ನಾನು 2 ನಿಮಿಷ ಏನಾದರೂ ಇನ್ನೊಬ್ರು ವಿಡಿಯೋ ಯೂಸ್ ಮಾಡಿ ಮತ್ತೆ ಏನಾದರೂ ತಪ್ಪಾಗಿ ಯೂಟ್ಯೂಬ್ ಪಾಲಿಸಿ ವೈಲೇಟ್ ಮಾಡಿ ಏನಾದರೂ ಜಾಸ್ತಿ ಮಾಡಿದ್ರೆ ಅದು ಅಲ್ಲಿ ಟೈಮಿಂಗ್ ಅಂತ ತೋರಿಸುತ್ತೆ. ಟೈಮಿಂಗ್ ಅಂದ್ರೆ ಈಗ ಕಾಪರೇಟಿವ್ ಕ್ಲೇಮ್ ತೋರಿಸ್ತಲ್ಲ, ಯಾವ ಒಂದು ಬ್ಯಾಕ್ಗ್ರೌಂಡ್ ಎಲ್ಲಿಂದ ಎಲ್ಲಿ ಎಷ್ಟು ಸೆಕೆಂಡ್ವರೆಗೆ ನಿಮಗೆ ಕಾಪರೇಟಿವ್ ಕ್ಲೇಮ್ ಬಂದಿದೆ. ಅದೇ ರೀತಿ ಕೂಡ ಸೇಮ್ ಯೂಟ್ಯೂಬ್ದಲ್ಲೂ ಕೂಡ ನಿಮ್ಮೊಂದಿಗೆ ಎಲ್ಲಿಂದ ಎಲ್ಲಿವರೆಗೆ ನಿಮ್ಮೊಂದು ಕಾಪರೇಟ್ ಅಂದ್ರೆ ನಿಮ್ಮೊಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿದೆ ಅಂತ ತೋರಿಸುತ್ತೆ. ಅದಕ್ಕೆ ನೀವು ಏನು ಮಾಡೋದು, ಅದನ್ನ ನೀವು ಕಟ್ ಮಾಡ್ಕೊಂಡು ಅಂದ್ರೆ ಅದನ್ನ ಎಡಿಟ್ ಮಾಡಿ ನೀವು ವಾಪಸ್ ಸಬ್ಮಿಟ್ ಮಾಡ್ಬೋದು. ಮತ್ತು ಸಬ್ಮಿಟ್ ಮಾಡೋದು ನಿಮಗೆ ಏನಪ್ಪ ಬೆನಿಫಿಟ್ಸ್ ಅಂದ್ರೆ ನಿಮ್ಮ ಒಂದು ವಿಡಿಯೋ ರಿವ್ಯೂ ಅಲ್ಲಿ ಹೋಗುತ್ತೆ. ರಿವ್ಯೂ ಅಲ್ಲಿ ಹೋದಾಗ ನಿಮ್ಮೊಂದು ವಿಡಿಯೋಗೆ ಆ ಒಂದು ವಿಡಿಯೋ ಸರಿಯಾಗಿದ್ರೆ ಆ ಒಂದು ಸ್ಟ್ರೈಕು ರಿಮೂವ್ ಆಗುತ್ತೆ ಮತ್ತು ಅದ್ರ ಜೊತೆ ಆ ಒಂದು ವಿಡಿಯೋ ವಾಪಸ್ಸು ನಿಮ್ಮ ಚಾನಲಲ್ಲಿ ಇರುತ್ತೆ. ಏನಾದರೂ ನೀವು ಒಂದು ವೇಳೆ ಏನಾದರೂ ಮಿಸ್ಟೇಕ್ ಆಗಿ ಇನ್ನೊಬ್ಬರು ವಿಡಿಯೋ ಮತ್ತು ಏನಾದರೂ ಒಂದು ತಪ್ಪು ಮಾಡಿದರೆ ಅದನ್ನು ವಾಪಸ್ ನೀವು ತಿದ್ಕೊಳ್ಬೋದು. ಇದರಿಂದ ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಅಪ್ಕಮಿಂಗ್ ಅಪ್ಡೇಟ್ ಜಾಸ್ತಿ ಯೂಟ್ಯೂಬ್ ಕ್ರಿಯೇಟರ್ಸ್ ಇಂದ ಫೀಡ್ಬ್ಯಾಕ್ ಬಂದರೆ ಈ ಒಂದು ಅಪ್ಡೇಟ್ ಬರುತ್ತೆ.
ಟೆಸ್ಟಿಂಗ್ ನಡೀತಿದೆ. ಅಪ್ಕಮಿಂಗ್ ಅಪ್ಡೇಟು ಸದ್ಯದಲ್ಲಿ ಬರುತ್ತೆ, ನೋಡೋಣ. ಬಂದರೆ ಬೆಸ್ಟ್ ಅಂತ ಅನ್ನೋದು ಎಲ್ಲರೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಇನ್ನು ಮುಂದೆ ಯಾರು ಕೂಡ ಯೂಟ್ಯೂಬ್ ಕ್ರಿಯೇಟರ್ಸ್ ಈ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ನಿಂದ ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಏನಾದರೂ ಸ್ಟ್ರೈಕ್ ಬಂದರೆ ಸಾಕು, ಎಲ್ಲಿಂದ ಎಲ್ಲಿವರೆಗೆ ಸ್ಟ್ರೈಕ್ ಬಂದರೆ ಗೊತ್ತಾಗುತ್ತೆ. ಅದನ್ನ ನಾವು ಆ ಒಂದು ಕ್ಲಿಪ್ ಏನು ಮಾಡೋದು, ಎಡಿಟ್ ಮಾಡಿಬಿಟ್ರೆ ಸಾಕು, ಕಟ್ ಮಾಡಿಬಿಟ್ರೆ ಸಾಕು, ಮತ್ತೆ ವಾಪಸ್ ಆ ಸ್ಟ್ರೈಕ್ ಅನ್ನೋದು ರಿವ್ಯೂ ಅಲ್ಲಿ ಹೋಗುತ್ತೆ. ಆ ಸ್ಟ್ರೈಕ್ ಇರಲ್ಲ, ಮತ್ತೆ ವಾಪಸ್ ನಾವು ವಿಡಿಯೋ ಕೂಡ ಸೇವ್ ಆಗಿರುತ್ತೆ. ಇದೊಂದು ಬೆಂಕಿ ಅಪ್ಡೇಟ್, ಈ ಸದ್ಯದಲ್ಲಿ ಅಪ್ಡೇಟ್ ಬರುತ್ತೆ. ಬಂದ ತಕ್ಷಣ ನಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ, ಯಾವ ರೀತಿ ಏನು ಮಾಡೋದು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಮುಂದೆ ಯಾವುದೇ ರೀತಿ ಟೆನ್ಷನ್ ಎಲ್ಲ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಇವತ್ತು ಮುಗಿಸ್ತೀನಿ. ಇವತ್ತು ನಮಗೆ ಮುಂಚೆ ಪ್ರತಿಯೊಬ್ಬ ಗಂಟೆಗೆ ಸ್ಪೆಮರ್ಸ್ ಈ ಒಂದು ಯಾವ ರೀತಿ ತಿಳಿಸಿದ್ದು ಚಿಕ್ಕದೇ ಮಿಡಿಸಲ್ ಕಂಪೇಟಿಗೆ ಅದ್ರ ಜೊತೆ ಈ ಒಂದು ಅಪ್ಡೇಟ್ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಮುಟ್ಟಬೇಕು, ಅವ್ರ ಕಿವಿಗೆ ಬೀಳ್ಬೇಕು, ಅಲ್ಲಿವರೆಗೆ ಈ ಒಂದು ಶೇರ್ ಮಾಡಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಫ್ಯಾನ್ಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಬಾಯ್.